ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಜಾನ್ಸಿ ತಿಂಡಿ ಮಾಡೋಕೆ ಅಂತ ಅಡುಗೆ ಮನೆಗೆ ಹೋಗ್ತಾ ಇರ್ತಾಳೆ. ಆಗ ಎಲ್ಲರೂ ಅವಳನ್ನ ತಡೆದು, ಏನಮ್ಮ ನೀನ್ ಅಡುಗೆ ಮಾಡ್ತಾ ಇದೀಯಾ? ಅಯ್ಯೋ ಹಾಗೆಲ್ಲ ಮಾಡಕ್ ಹೋಗ್ಬೇಡಮ್ಮ, ನೀನ್ ಯಾರು ಮೊಮ್ಮಗಳು? ಕೋಟಿ ಕೋಟಿ ಇರೋ ಒಡ್ತಿ ನೀನು ಅಂತವಳು ಅಡುಗೆ ಎಲ್ಲ ಈ ಮನೆ ಕೆಲಸ ಎಲ್ಲ ಮಾಡೋಕೆ ಹೋಗ್ಬಾರ್ದು. ಇದೆಲ್ಲ ನಮಗೆ ಬಿಟ್ಬಿಡು, ನಾವೇ ಮಾಡ್ತೀವಿ. ನೀನೇನಿದ್ರು ಬೆಳಗ್ಗೆ ಎದ್ದು ಬೆಡ್ ಕಾಫಿ ಕುಡಿದು ಟಿಫನ್ ಮಾಡಿ ನೀನು ಸೀದಾ ಆಫೀಸ್ಗೆ ಹೋಗು. ಈ ಮನೆ ಕೆಲಸ ಎಲ್ಲ ನಮಗೆ ಬಿಟ್ಬಿಡಮ್ಮ ಅಂತ ದೊಡ್ಡಪ್ಪ ಹೇಳ್ತಾ ಇರ್ತಾನೆ. ಆಗ ಜನ್ಸಿ, ಅದು ಹಾಗಲ್ಲಮ್ಮವ್ವ, ಈ ಆಸ್ತಿ ಅಂತಸ್ತು ಅಂದರೆ ನೆಮ್ಮದಿ ಇರಲ್ಲ. ಅದಕ್ಕೆ ನಾನು ಬರುವಾಗ ತಾತನಿಗೆ ಹೇಳಿ ಬಂದಿದ್ದೀನಿ, ಯಾವುದಾದ್ರೂ ಆಶ್ರಮಕ್ಕೆ ಬರೆದು ಕೊಟ್ಬಿಡಿ ಆಸ್ತಿನ ಅಂತ ಹೇಳಿ ಬಂದಿದ್ದೀನಿ ಅಂತ ಝಾನ್ಸಿ ಹೇಳಿದಾಗ ಎಲ್ಲರೂ ಶಾಕಲ್ಲಿ, ಅಲ್ಲಮ್ಮ ಅದೇಗಾಗತ್ತಮ್ಮ, ದುಡ್ಡಿದ್ರೆ ಏನು ಬೇಕಾದರೂ ಕೊಂಡ್ಕೋಬೋದು, ಆರಾಮಾಗಿ ಇರ್ಬೋದು, ಅಂಥದನ್ನು ನೀನು ಬೇಡ ಅಂತ ಹೇಳಿ ಬಂದಿದೆಯಲ್ಲ ಅಂತ ಹೇಳಿದಾಗ, ಇಲ್ಲಮ್ಮವ್ವ ನಾನು ತುಂಬಾ ಯೋಚನೆ ಮಾಡಿನೇ ಈ ನಿರ್ಧಾರ ಮಾಡಿದ್ದೀನಿ. ಯಾಕಂದರೆ ಆಸ್ತಿಗೋಸ್ಕರ ನಮ್ಮ ಮನೇಲಿ ಏನೆಲ್ಲ ನಡೀತು, ಪ್ರಾಣ ತೆಗೆಯೋ ಸಂಚು ಬೇರೆ ನಡೀತು, ಅಂಥ ಆಸ್ತಿ ನನಗೆ ಯಾಕೆ ಅಂತ ಅದಕ್ಕೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇನ್ಮೇಲೆ ನಾನು ರಾಘು ಹೆಂಡತಿಯಾಗಿ ಮನೆ ಕೆಲಸ ಮಾಡಿಕೊಂಡು ಇದ್ಬಿಡ್ತೀನಿ. ಕಷ್ಟನೋ ಸುಖನೋ ಏನು ಬಂದರೂ ನಾನು ಅನುಭವಿಸ್ತೀನಿ. ಆ ಆಸೆ ಸವಾಸ ನನಗೆ ಬೇಡ ಅಂತ ಝಾನ್ಸಿ ಹೇಳ್ತಾಳೆ. ಆ ಕಡೆ ಮಂಜುಳಾ ಮತ್ತು ಸಂಗೀತ ಒಂದು ರೂಮಲ್ಲಿ ನಿಂತ್ಕೊಂಡಿರ್ತಾರೆ. ಆಗ ಮಂಜುಳಾ ಝಾನ್ಸಿ ಝಾನ್ಸಿ ಅಂತ ಕೂಗ್ತಾ ಇರ್ತಾಳೆ. ಆಗ ಝಾನ್ಸಿ ಬಂದು, ಏನತ್ತೆ ಅಂತ ಕೇಳಿದಾಗ, ನಿನ್ನ ಹತ್ರ ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು, ಅದಕ್ಕೆ ಕರೆದಮ್ಮ ಅಂತ ಹೇಳ್ತಾಳೆ. ಏನತ್ತೆ ಇದು, ನನ್ನ ಹತ್ರ ಮುಖ್ಯವಾದ ವಿಷಯನಾ? ಏನದು ಅಂತ ಹೇಳಿದಾಗ, ಹಾಗಲ್ಲಮ್ಮ, ಇಲ್ಲಿ ಸಂಗೀತನ ಬಗ್ಗೆ ಮಾತಾಡಬೇಕಿತ್ತು, ಅದಕ್ಕೆ ನಿನ್ನ ಕರೆದೆ ಅಂತ ಹೇಳ್ತಾಳೆ. ಅಲ್ಲ ಅತ್ತೆ, ನೀವೇ ಡಿಸಿಷನ್ ತಗೋಬೋದಲ್ಲ, ನೀವೇ ಮಾತಾಡ್ಬೋದಲ್ಲ, ನಾನೇನು ದೊಡ್ಡೋಳ ಅಂತ ಕೇಳಿದಾಗ, ಹಾಗಲ್ಲಮ್ಮ, ಅದು ಅವಾಗಿನ ಕಾಲದಲ್ಲಿ ದೊಡ್ಡವ್ರು ಹೇಳಿದ ಮಾತೇ ನಿಜ, ಕರೆಕ್ಟ್ ಆಗಿರ್ತಿತ್ತು. ಆದರೆ ಇವಾಗ ದೊಡ್ಡವ್ರಕ್ಕಿಂತ ಜಾಸ್ತಿ ಚಿಕ್ಕವರು ಎಲ್ಲ ತಿಳ್ಕೊಂಡಿರ್ತಾರಮ್ಮ, ಅದಕ್ಕೆ ನಿನ್ನ ಕರೆದೆ ಅಂತ ಹೇಳಿದಾಗ, ಏನತ್ತೆ ಅದು ಅಂತ ಝಾನ್ಸಿ ಕೇಳ್ತಾಳೆ. ಅದು ಸಂಗೀತನ್ಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಯಾಕಂದರೆ ದುಡ್ಡೇ ಎಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಿನ್ನ ಮಾತು ಕೇಳಿ ನನಗೆ ಅನಿಸ್ತು, ಯಾಕೆ ಒಂದೊಂದೇ ಭಾರನ ನಾನು ಇಳಿಸ್ಕೊಂಡ್ಬಿಡ್ಬಾರ್ದು ಅಂತ. ಕಷ್ಟನೋ ಸುಖನೋ ದೇವ್ರು ಕೊಟ್ಟಿದ್ದನ್ನ ನಾವು ನಮ್ಮದು ಅಂತ ಅನುಭವಿಸ್ಕೊಂಡು ಹೋಗ್ಬೇಕಷ್ಟೇ ಅಂತ ಮಂಜುಳಾ ಹೇಳಿದಾಗ, ಸರಿ ಅತ್ತೆ, ಹಾಗಿದ್ರೆ ಸಂಗೀತನ ಒಂದು ಮಾತು ಕೇಳ್ಬಿಡಿ ಅಂತ ಝಾನ್ಸಿ ಹೇಳ್ತಾಳೆ. ಆಗ ಸಂಗೀತ, ಸರಿ ಅತ್ತಿಗೆ, ನೀವೇನಂತೀರಾ ಅದಕ್ಕೆ ನಾನು ಒಪ್ಪಿಗೆ ಕೊಡ್ತೀನಿ. ನನಗೇನು ಅಕ್ಕನ ಥರ ಗ್ರ್ಯಾಂಡಾಗಿ ಮದುವೆ ಮಾಡ್ಕೋಬೇಕು ಅಂತ ಏನು ಆಸೆ ಇಲ್ಲ. ಸಿಂಪಲ್ಲಾಗಿ ಒಂದು ಗುಡಿಲಿ ಮದುವೆ ಮಾಡಿಕೊಟ್ರೆ ಸಾಕು, ನನಗೆ ಅದರಲ್ಲೇ ಖುಷಿ ಇದೆ ಅಂತ ಹೇಳ್ತಾಳೆ. ಓ ಹಾಗಿದ್ರೆ ನಿನಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟನಾ ಅಂತ ಕೇಳಿದಾಗ, ಸರಿ ನನಗೂ ಇಷ್ಟ ಅಂತ ಸಂಗೀತ ಹೇಳ್ತಾಳೆ. ಆಗ ಮಂಜುಳಾ, ಓ ಒಳ್ಳೇದಾಯ್ತು ಕಣೆ, ನಾನೆಲ್ಲಿ ನಿಮ್ಮ ಅಣ್ಣನ್ಗೆ ಹೇಳಿ ನೀನು ಕನ್ವಿನ್ಸ್ ಮಾಡ್ಬಿಡ್ತೀಯ, ಇವಾಗಲೇ ಮದುವೆ ಬೇಡ ಅಂತ ಎಲ್ಲಿ ಹೇಳ್ಬಿಡ್ತೀಯೋ ಅಂತ ನಂಗೆ ತುಂಬಾನೇ ಭಯ ಆಗ್ಬಿಟ್ಟಿತ್ತು. ಆದರೆ ಇವಾಗ ಆರಾಮಾಗಿ ನಿಶ್ಚಿಂತೆಯಿಂದ ಇದ್ಬಿಡ್ತೀನಿ ಅಂತ ಮಂಜುಳಾ ಹೇಳ್ತಾಳೆ. ಈ ಕಡೆ ತರುಣ್ ಬೈಕ್ ಹತ್ರ ನಿಂತ್ಕೊಂಡಿರ್ತಾನೆ. ಆಗ ಸಡನ್ಲಿ ಅಲ್ಲಿ ರಾಘು ಬಂದು ತರುಣನ ಹೇಳ್ಕೊಂಡು, ತರುಣ ತರುಣ ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಕಣೋ, ಅದನ್ನ ಹೇಗೆ ಹೇಳಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಏನದು ಹೇಳ್ರಾಗು ಅಂತ ತರುಣ್ ಕೇಳ್ತಾನೆ ಇರ್ತಾನೆ. ಆಗ ರಾಘು, ಸಂಗೀತನ್ಗೆ ಗಂಡು ನೋಡೋಕೆ ಅಂತ ಬಂದಿದ್ದೆ, ಅವರು ಎಲ್ಲೋ ಮದುವೆಯಲ್ಲಿ ಸಂಗೀತನ ನೋಡಿದ್ರು. ಆದರೆ ಇವತ್ತು ಹುಡುಗನ್ಗೆ ಫೋಟೋ ತೋರಿಸಿದಾಗ ಸಂಗೀತನ ಒಪ್ಕೊಂಡ್ಬಿಟ್ಟ. ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಇಂಥ ಮನೆಗೆ ನಮ್ಮ ತಂಗಿ ಸೊಸೆ ಹಾಕಿ ಹೋಗ್ತಾ ಇದ್ದಾಳೆ ಅಂದ್ರೆ ಅವಳ ಅದೃಷ್ಟ. ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ನೀ ನನ್ನ ಜೊತೆಗಿದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ, ಎಲ್ಲಿಗೆ ಬೇಕಾದರೂ ಹೋಗ್ತೀನಿ, ಏನಾದರೂ ಗೆಲ್ತೀನಿ, ಒಟ್ನಲ್ಲಿ ನೀನು ನನ್ನ ಜೊತೆಗೆ ಇರ್ಬೇಕಷ್ಟೇ. ತರುಣ ನೀನು ಒಂಥರ ಲಕ್ಕಿ ಮ್ಯಾನ್ ಕಣೋ ಅಂತ ತರುಣ್ನ ಹೊಗಳ್ತಾ ಇರ್ತಾನೆ. ಆದರೆ ತರುಣ್ಗೆ ಮಾತ್ರ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಅಯ್ಯೋ ಇದೇನಪ್ಪ ಇದು, ನಾನು ಅವನಿಗೆ ಏನೋ ಒಂದು ವಿಷಯ ಹೇಳ್ಬೇಕು ಅಂದ್ರೆ ಎಲ್ಲ ಉಲ್ಟಾ ಹೊಡಿತಾ ಇದೆಯಲ್ಲ, ಏನಾಯ್ತು ಅಂತ ತುಂಬಾನೇ ಬೇಜಾರಲ್ಲಿ ಕಣ್ಣೀರು ಬರ್ತಾ ಇರುತ್ತೆ ತರುಣ್ ಕಣ್ಣಲ್ಲಿ. ಸಡನ್ಲಿ ತರುಣ್ ಸೈಲೆಂಟ್ ಆಗಿದ್ದನ್ನ ಕಂಡು ರಾಘು, ಏನ್ ತರುಣ ಯಾಕೆ ಸೈಲೆಂಟ್ ಆಗ್ಬಿಟ್ಟೆ, ಏನ್ ಹೇಳು ಅಂತ ಹೇಳಿದಾಗ, ಇಲ್ಲ ಅದು ನಿನ್ ಮಾತು ಕೇಳಿ ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತೇ ಆಗ್ಲಿಲ್ಲ, ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಹೇಳಿದಾಗ, ಹೌದು ತರುಣ ನೀನೇನೋ ಹೇಳ್ಬೇಕು ಅನ್ಕೊಂಡೆ, ಏನು ಹೇಳು ಅಂತ ಹೇಳಿದಾಗ, ಇಲ್ಲ ಇಲ್ಲ ಎಲ್ಲ ಮರ್ತೋಯ್ತು, ನೆನಪಾದಾಗ ಹೇಳ್ತೀನಿ ಬಿಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಮನೇಲಿ ಝಾನ್ಸಿ ಸಂಗೀತನ ಕರ್ಕೊಂಬಂದು ಒಂದು ಚೇರ್ ಹತ್ರ ಕೂಡಿಸ್ತಾಳೆ. ಏನತ್ಗೆ ಏನಾಯ್ತು ಅಂತ ಸಂಗೀತ ಕೇಳಿದಾಗ, ಏ ಕಳ್ಳಿ, ಕಳ್ಳರನ್ನ ಏನಕ್ಕೆ ಕರ್ಕೊಂಬರ್ತಾರೆ ಹೇಳು, ವಿಚಾರಣೆ ಮಾಡೋಕ್ ತಾನೆ, ನಿಜ ಹೇಳು,
ಏನು ನಡೀತಾ ಇದೆ ಅಂತ ಝಾನ್ಸಿ ಕೇಳ್ತಾಳೆ. ಅದು ಅತ್ತಿಗೆ ಏನಿಲ್ಲ ಅತ್ತಿಗೆ, ಯಾಕೆ ಈ ಥರ ಕೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಅಲ್ಲ ಅತ್ತೆ ಮದುವೆ ಬಗ್ಗೆ ಹೇಳಿದಾಗ ನೀನು ಓದ್ಕೊಳ್ಳೋಳು, ಬೇಡ ಮದುವೆ ಇನ್ನು ಮುಂದೆ ಹಾಕೋಣ ಅಂತ ಹೇಳ್ಬೋದಿತ್ತು. ಆದರೆ ನೀನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ. ಏನು ವಿಷಯ? ಅಟ್ಸಲೀಸಾಗಿ ನೀನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ನಿನ್ನ ಮನಸ್ಸಲ್ಲಿ ಏನೋ ಬೇರೆ ಏನೋ ಇದೆ. ಯಾರನ್ನ ಲವ್ ಮಾಡ್ತಾ ಇದೀಯಾ ಹೇಳು ಅಂತ ಝಾನ್ಸಿ ಕೇಳ್ತಾ ಇರ್ತಾಳೆ. ಆಗ ಸಂಗೀತ, ಇದೇನಿದು ಅತ್ತಿಗೆ ಎಲ್ಲ ನಿಜಾನೇ ಹೇಳ್ತಾ ಇದ್ದಾರೆ, ಅಯ್ಯೋ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಏನೋ ಅಂತ ತುಂಬಾ ಭಯದಲ್ಲಿ, ಇಲ್ಲ ಅತ್ತಿಗೆ ಹಾಗೇನಿಲ್ಲ, ನಾನು ಯಾರನ್ನೂ ಲವ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ, ಹೇಳು ಸಂಗೀತ ಅದರಲ್ಲೇನು ತಪ್ಪಿಲ್ಲ, ನಾನು ಇವತ್ತು ಬಂದಿಲ್ವಾ ನಿಮ್ಮಣ್ಣನ ಪ್ರೀತಿ ಮಾಡಿ ನಿಮ್ಮಣ್ಣನ ಜೊತೆಗೆ ಬದುಕಬೇಕು ಅಂತ ಬಂದಿಲ್ವಾ? ಹಾಗೆ ನೀನು ನಾವು ಇಷ್ಟಪಟ್ಟವ್ರ ಜೊತೆಗೆ ನಾವು ಬದುಕಬೇಕು, ಆವಾಗಲೇ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ. ಅವ್ರು ಯಾರು ಅಂತ ಹೇಳು ಅಂತ ಹೇಳಿದಾಗ, ಅದು ಅದಕ್ಕೆ ಅದಕ್ಕೆ ನಾನು ತರುಣ್ ಅನ್ನೋ ಅಷ್ಟರಲ್ಲಿ ರಾಘು ಬಂದೇ ಬಿಡ್ತಾನೆ. ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಬನ್ನಿ ಬನ್ನಿ, ನಿಮಗೆಲ್ಲ ಒಂದು ಒಳ್ಳೆ ವಿಷಯ ಹೇಳಬೇಕು, ಬೇಗ ಬನ್ನಿ ಅಂತ ಹೇಳ್ತಾ ಇರ್ತಾನೆ. ಆಗ ಎಲ್ಲರೂ ತುಂಬಾ ಶಾಕಿಂದ ನೋಡ್ತಾ ಇರ್ತಾರೆ. ಆಗ ಝಾನ್ಸಿ, ಏನು ಯಜಮಾನ್ರೆ ಇಷ್ಟೊಂದು ಖುಷಿಯಾಗಿದ್ದೀರಾ, ಏನು ಇಷ್ಟೊಂದು ಜೋಶು, ಏನಾಗಿದೆ ಅಂತ ಕೇಳಿದಾಗ, ಆ ವಿಷಯನ ನಾನು ಹೇಳೋದಿಲ್ಲ, ತರುಣ್ ತನ್ನ ಬಾಯಲ್ಲೇ ಹೇಳ್ತಾನೆ ಅಂತ ಹೇಳಿದಾಗ, ಸಂಗೀತಗೆ ಅನ್ಸುತ್ತೆ, ಓ ಅಣ್ಣನಿಗೆ ಮದುವೆ ವಿಷಯ ಹೇಳಿದ್ದಾನೆ, ಅಣ್ಣನಿಗೆ ಇಷ್ಟ ಆಗಿದೆ ಅದನ್ನೇ ಹೇಳ್ತಾರೆ ಅಂತ. ಆದರೆ ವಿಷಯನೇ ಬೇರೆ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ಪಾಪ ತರುಣ ಕಣ್ಣಲ್ಲಿ ನೀರು ತಗೊಂಬಂದು ವಿಷಯನ ಹೇಳಬೇಕು ಅನ್ನೋಷ್ಟರಲ್ಲಿ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.